ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ರಾಜ್ಯ ಬಿಜೆಪಿಯ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಯನ್ನು ಸೇರಿದರೆ ವಿಜೇಂದ್ರ ಆ್ಯಂಡ್ ಟೀಮ್ ಕರ್ನಾಟಕಕ್ಕೆ ಬಂದ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗ್ಗೆ ಯತ್ನಾಳ್ ಬಗ್ಗೆ ದೂರುಗಳನ್ನು ಹೇಳ್ತಾ ಇದ್ದಾರೆ. ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದ್ದು ಬಿಜೆಪಿ ಕಾರ್ಯಕರ್ತರ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಕೊನೆ ಹಂತದಲ್ಲಿ ಸರ್ಕಸ್ ನಡೀತಾ ಇದೆ. ಹಾಗಿದ್ರೆ ಯತ್ನಾಳ್ ಮತ್ತು ವಿಜೇಂದ್ರ ಒಂದಾಗ್ತಾರಾ ಅಥವಾ ಯತ್ನಾಳ್ಗೆ ಪಕ್ಷದಿಂದ ಗೇಟ್ ಪಾಸ್ ಸಿಗುತ್ತಾ ಅನ್ನೋದರ ಜೊತೆ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ವಿರುದ್ಧ ನಡೆಯುತ್ತಿರುವ ಪಿತೂರಿ ಸೇರಿದಂತೆ ಸಾಕಷ್ಟು ಸುದ್ದಿಗಳನ್ನು ನೋಡೋಣ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜೇಂದ್ರ ಬಣ. ಈ ಎರಡೂ ಬಣದ ನಡುವೆ ಸಿಲುಕಿ ಕಮಲ ಕಾರ್ಯಕರ್ತರು ನಲಗಿ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಕರ್ನಾಟಕದ ಬಣ ರಾಜಕೀಯಕ್ಕೆ ಎಳ್ಳು ನೀರು ಬಿಡಬೇಕು ಅಂತ ಹೈಕಮಾಂಡ್ ಸರ್ಕಸ್ ಮಾಡ್ತಾ ಇದೆ. ಈ ನಡುವೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಟೀಮ್ ಈಗಾಗಲೇ ದೆಹಲಿಯಲ್ಲಿ ಒಂದುಗೂಡಿದ್ದಾರೆ. ಬಿಜೆಪಿಯ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವರು ಸಭೆಯನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬಿಜೆಪಿಯ ಹಿರಿಯ ನಾಯಕರ ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಹಾಗೂ ರಾಜ್ಯ ರಾಜಕೀಯದ ಬಗ್ಗೆ ವಿವರಣೆ ನೀಡಲಿದೆ. ರಹಸ್ಯ ಸಭೆ ಮಾಡಿದ ಯತ್ನಾಳ್ ಆ್ಯಂಡ್ ಟೀಮ್ ಹೈಕಮಾಂಡ್ ಮುಂದೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬೇಕು, ಉಪಚುನಾವಣೆ ಸೋಲು ಹೇಗಾಯಿತು, ರಾಜ್ಯಾಧ್ಯಕ್ಷರು ಮತ್ತು ಇತರ ನಾಯಕರ ಒಡನಾಟ ಹೇಗಿದೆ ಎಂಬುದರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಯತ್ನಾಳ್ ಬಗ್ಗೆ ಮಾಹಿತಿ ಪಡೆದ್ರ ತರುಣ್ ಚುಂಗ್. ಬಿಜೆಪಿಯಲ್ಲಿ ಬಣ ಫೈಟ್ ತರಕಕ್ಕೇರುವ ಹೊತ್ತಲ್ಲೇ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗ್ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ವಿಜೇಂದ್ರ ಬಣ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆದರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರಿಗೆ ಬಂದಿರುವುದು ಪಕ್ಷದ ಆಂತರಿಕ ಸಂಘರ್ಷದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಅಲ್ಲ ಎಂದು ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಭೆಯಲ್ಲಿ ಇದ್ದ ಶಾಸಕರು, ಮಾಜಿ ಪದಾಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಂದ ಯತ್ನಾಳ್ ವಿರುದ್ಧ ಒಕ್ಕರಲ ಒತ್ತಾಯ ಮಾಡಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಯತ್ನಾಳ್ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬಣ ಬಡಿದಾಟದ ಬಗ್ಗೆ ಡಿಸೆಂಬರ್ 7ರಂದು ಸಮಗ್ರ ಚರ್ಚೆ ನಡೆಸಿ ಅಂತ ಹೇಳಿ ತರುಣ್ ಅವರು ಸೂಚನೆ ನೀಡಿದ್ದಾರೆ ಅಂತೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಪಟ್ಟು. ರಾಜ್ಯ ಬಿಜೆಪಿ ಭಿನ್ನಮತ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು ಬಿಜೆಪಿ 39 ಸಂಘಟನಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಸಿಡಿದೆದ್ದಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗ್ಗೆ ಮನವಿಯನ್ನು ಮಾಡಲು ಅವರು ನಿರ್ಧಾರ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರ ಪತ್ರ ವೈರಲ್. ಬಿಜೆಪಿಯ ಕೆಳ ಹಂತದ ಕಾರ್ಯಕರ್ತರು ಬರೆದಿದ್ದು ಎನ್ನಲಾದ ಪತ್ರವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರಿಗೆ ಬರೆದಿದ್ದು ಎನ್ನಲಾದ ಪತ್ರದಲ್ಲಿ ಮಾಜಿ CM BS ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಯಡಿಯೂರಪ್ಪ ಹಾಗೂ ವಿಜೇಂದ್ರ CM DCM ಜೊತೆ ಒಪ್ಪಂದದ ರಾಜಕೀಯ ಮಾಡಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋಲಲು ಅವರೇ ಕಾರಣರಾಗಿದ್ದಾರೆ. DCM DK ಶಿವಕುಮಾರ್, ವಿಜೇಂದ್ರ ವ್ಯಾಪಾರ ಹಿತಾಸಕ್ತಿ ಹೊಂದಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕರಾಗಿ R ಅಶೋಕ್ ವಿಫಲರಾಗಿದ್ದಾರೆ. ಕೂಡಲೇ ರಾಜ್ಯ ಬಿಜೆಪಿ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ರಾಜ್ಯ ಬಿಜೆಪಿಯ ಗಾಜಿನ ಮನೆಯಲ್ಲಿ ಆದ ಬಿರುಕನ್ನ ಬಿಜೆಪಿ ಹೈಕಮಾಂಡ್ ಯಾವ ಗಮ್ ಹಾಕಿ ಅಂಟಿಸುತ್ತೆ ಕಾದು ನೋಡಬೇಕಿದೆ. ಒಬ್ಬ ಬೆಳಿತಾನೆ ಅಂದರೆ ಕಾಲೆಳೆಯೋರು ತುಂಬ ಜನ ಇರ್ತಾರೆ. ಅದು ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇರೋದು ಪಕ್ಕದ ಮನೆಯವ್ರು ತಂದರೆ ಹೊಟ್ಟೆ ಉರಿಸ್ಕೊಳ್ತಾರೆ. ನಮ್ಗಿಂತ ಬೇರೆಯವರು ಹೆಚ್ಚು ಬೆಳೀಬಾರ್ದು ಅಂತ ಅಡ್ಡಿ ಮಾಡಬಹುದು. ಅವನಿಂದ ನಮ್ಮ ಲಾಭಕ್ಕೆ ಕುತ್ತು ಬರುತ್ತೆ ಅಂತ ಅದನ್ನು ಹಾಳು ಮಾಡೋದು ಜನರ ಕೆಟ್ಟ ಬುದ್ಧಿ. ಈಗ ಕೆಲ ನೀಚರ ಕಣ್ಣು ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆದ ನಂದಿನಿ ಮೇಲೆ ಬಿದ್ದಿದೆ. ದೇಶ ವಿದೇಶದಲ್ಲಿ ಹೆಸರು ಮಾಡಿರುವ ನಂದಿನಿ ಬ್ರ್ಯಾಂಡ್ನ ಹೆಸರು ಕೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗೆ ಇಂಥ ಕೆಟ್ಟ ಬುದ್ಧಿ ಬಂದಿದೆ ನೋಡೋಣ ಬನ್ನಿ. ದೆಹಲಿಯಲ್ಲಿ ನಂದಿನಿ ಹಾಲಿಗೆ ಹೊಸ ಸಂಕಷ್ಟ. ನಂದಿನಿ ಕರ್ನಾಟಕದ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್. ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ KMFನ ನಂದಿನಿ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಮ್ಮ ರಾಜ್ಯದ ನಂದಿನಿ ಹಾಲಿನ ವಹಿವಾಟಿಗೆ ಉತ್ತರ ಭಾರತದ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ಗಳು ಅಡ್ಡಗಾಲು ಹಾಕಿವೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ನಂದಿನಿ ಹಾಲು ಸ್ಥಳೀಯ ಗ್ರಾಹಕರ ಕೈ ಸೇರಿದಂತೆ ವ್ಯವಸ್ಥಿತ ಪಿತೂರಿ ನಡೆಸಿವೆ. ಗುಜರಾತ್ ಹಾಗೂ ಅಕ್ಕಪಕ್ಕ ರಾಜ್ಯಗಳ ಹಾಲು ಒಕ್ಕೂಟಗಳು ಹೊಸದಿಲ್ಲಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಹೆಚ್ಚಿನ ಪ್ರಾಬಲ್ಯ ಹೊಂದಿವೆ. ಈ ಮಧ್ಯ ಕರ್ನಾಟಕ ರಾಜ್ಯ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಲ ಅಂದರೆ KMF ನವೆಂಬರ್ 21ರಂದು ಹೊಸದಿಲ್ಲಿ ಮಾರುಕಟ್ಟೆಯಲ್ಲಿನ ಪ್ರವೇಶಿಸಿತ್ತು. ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಆರಂಭಿಸಿದೆ. ಡೆಲ್ಲಿ ಮಾರುಕಟ್ಟೆಯಲ್ಲಿ ನಂದಿನಿ ದರ್ಬಾರ್ ನಿಲ್ಲಿಸಲು ಪಿತೂರಿ ಶುರುವಾಗಿದೆ. ನಂದಿನಿ ಹಾಲಿನ ಮಾರುಕಟ್ಟೆಗೆ ತೆರೆಮರೆಯಲ್ಲೇ ತಡೆ.
ಕೆಎಂಎಫ್ ವ್ಯಾಪ್ತಿಯಲ್ಲಿ 16 ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟಗಳಿದ್ದು, ರಾಜ್ಯದಲ್ಲಿ ದೈನಂದಿನ ಹಾಲಿನ ಸಂಗ್ರಹಣಾ ಪ್ರಮಾಣವು ಕೋಟಿ ಲೀಟರ್ನ ಗಡಿ ದಾಟಿದೆ. ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಹಾಲು ಸಂಗ್ರಹಣ ಆಗ್ತಿದ್ದು, ಹೊಸದಿಲ್ಲಿಯಲ್ಲೂ ಹಾಲಿನ ವಹಿವಾಟು ಆರಂಭಿಸಿದೆ. ಕೆಎಂಎಫ್ನಿಂದ ತೀವ್ರ ಪೈಪೋಟಿ ಎದುರಿಸುತ್ತಿರುವ ಉತ್ತರ ಭಾರತದ ಹಾಲು ಒಕ್ಕೂಟಗಳು ಕರುನಾಡಿನ ನಂದಿನಿ ಹಾಲಿನ ಮಾರಾಟಕ್ಕೆ ತೆರೆಮರೆಯಲ್ಲೇ ತಡೆಯೊಡ್ತಾ ಇವೆ. ಹಾಗಿದ್ರೆ ಏನೆಲ್ಲ ಕುತಂತ್ರ ಮಾಡ್ತಾ ಇವೆ ನೋಡೋಣ ಬನ್ನಿ. ಕೆಎಂಎಫ್ನಿಂದ ಹೊಸದಿಲ್ಲಿ, ಹರಿಯಾಣ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಆರಂಭಿಕ ಹಂತದಲ್ಲಿ ಟ್ಯಾಂಕರ್ಗಳ ಮೂಲಕ 2.50 ಲಕ್ಷ ಲೀಟರ್ ಹಾಲು ಕಳಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಟ್ಟು 5 ಲಕ್ಷ ಲೀಟರ್ ಹಾಲು ಪೂರೈಸುವ ಗುರಿಯನ್ನು ಸಹ ಹೊಂದಲಾಗಿದೆ. ಹೊಸದಿಲ್ಲಿ ಹೊರವಲಯದಲ್ಲಿ ನಂದಿನಿ ಹಾಲನ್ನು ಪ್ಯಾಕಿಂಗ್ ಮಾಡಿಸಿ ಸ್ಥಳೀಯ ಡೀಲರ್ಗಳ ಮೂಲಕ ಮಾರಾಟ ಮಾಡಿಸಲಾಗ್ತಾ ಇದೆ. ಇದರಿಂದ ವಹಿವಾಟು ಕುಸಿಯುವ ಭೀತಿಯನ್ನ ಆ ಭಾಗದ ಹಾಲು ಒಕ್ಕೂಟಗಳು ಎದುರಿಸ್ತಾ ಇವೆ. ನಂದಿನಿ ಹಾಲು ಹೊಸದಿಲ್ಲಿಯ ಗ್ರಾಹಕರ ಕೈ ಸೇರಿದಂತೆ ಪ್ರತಿನಿತ್ಯ ತಾವೇ ಸ್ಥಳೀಯ ಡೀಲರ್ಗಳಿಂದ ನಂದಿನಿ ಹಾಲನ್ನು ಖರೀದಿಸುತ್ತಿವೆ. ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ ಒಕ್ಕೂಟವೊಂದು ನಂದಿನಿ ಹಾಲಿನ ಖರೀದಿ ಉದ್ದೇಶಕ್ಕಾಗಿಯೇ ಹೊಸದಿಲ್ಲಿ ಹಾಗೂ ಸುತ್ತಮುತ್ತ 300ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಿದೆಯಂತೆ. ಆ ಸಿಬ್ಬಂದಿ ಪ್ರತಿನಿತ್ಯ ನಂದಿನಿ ಹಾಲಿನ ಪ್ಯಾಕೆಟ್ಗಳನ್ನು ಖರೀದಿಸುತ್ತಾರೆ. ಅದನ್ನು ಖರೀದಿಸಿ ರಸ್ತೆಗೆ ಚೆಲ್ತಾರೆ. ಆ ಮೂಲಕ ದೆಹಲಿ ಜನರಿಗೆ ನಂದಿನಿ ಹಾಲು, ಮೊಸರು ಸಿಗದಂತೆ ಕುತಂತ್ರ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ನಿಮಗೊಂದು ಡೌಟ್ ಬರ್ಬೋದು, ಅಲ್ಲ ಅವರಿಗೆ ತಲೆ ಕೆಟ್ಟಿದೆಯಾ? ಅವ್ರ ಕೈಯಿಂದ ದುಡ್ಡು ಹಾಕಿ ಹಾಲನ್ನು ಖರೀದಿ ಮಾಡಿ ರಸ್ತೆಗೆ ಚೆಲ್ಲಿದ್ರೆ ಲಾಸ್ ಆಗಲ್ವಾ ಅವರಿಗೆ ಅಂತ. ಇದೇ ಅವರ ಲಾಜಿಕ್. ಪ್ರಾರಂಭದಲ್ಲಿ ನಂದಿನಿ ಬ್ರ್ಯಾಂಡ್ನ ಹೆಸರನ್ನು ಹಾಳು ಮಾಡಿದರೆ ಮುಂದೆ ಅವರಿಗೆ ಲಾಭ ಆಗುತ್ತೆ. ಒಂದು ವೇಳೆ ನಂದಿನಿ ಬ್ರ್ಯಾಂಡ್ ಹೊಸದಿಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಪ್ಪ, ಆಗ ಇರೋ ಕಂಪನಿಗಳ ಮಾರ್ಕೆಟ್ ಬಿದ್ದು ಹೋಗುತ್ತೆ. ಹೀಗಾಗಿ ಈಗಲೇ ಜನರ ಕೈಗೆ ನಂದಿನಿ ಸೇರದಂತೆ ಮಾಡಿ ದೆಹಲಿ ಮಾರ್ಕೆಟ್ನಿಂದ ಕೆಎಂಎಫ್ನ ಹೊರಹಾಕುವ ಹುನ್ನಾರ ನಡೀತಾ ಇದೆ. ಯಾರು ಏನೇ ಕುತಂತ್ರ ಮಾಡಿದ್ರೂ ಕರುನಾಡಿನ ಹೆಮ್ಮೆಯ ಬ್ರ್ಯಾಂಡ್ ಆದ ನಂದಿನಿಯನ್ನ ಯಾರೂ ಅಲ್ಲಾಡಿಸೋಕೆ ಆಗಲ್ಲ ಅನ್ನೋದು ಮಾತ್ರ ನಿಜ. ಕಡಲ ಗಡಿರೇಖೆ ದಾಟಿ ಒಳಗೆ ಬಂದಿದ್ದಾರೆ ಎಂದು ಆರೋಪಿಸಿ ತಮಿಳುನಾಡಿನ 18 ಮೀನುಗಾರರನ್ನು ಶ್ರೀಲಂಕಾ ನೌಕಾಪಡೆ ಮಂಗಳವಾರ ಬಂಧಿಸಿದೆ. ಈ ಮೀನುಗಾರರು ಶ್ರೀಲಂಕಾದ ಜಲಪ್ರದೇಶವನ್ನು ಪ್ರವೇಶಿಸಿ ಅಕ್ರಮ ಮೀನುಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದು ಶ್ರೀಲಂಕಾದ ಅಧಿಕಾರಿಗಳು ಆರೋಪಿಸಿದ್ದಾರೆ. 2 ಮೀನುಗಾರಿಕಾ ದೋಣಿಯಲ್ಲಿದ್ದ ಬಂಧಿತ ಮೀನುಗಾರರನ್ನು ಹೆಚ್ಚಿನ ತನಿಖೆಗಾಗಿ ಕಂಗೇಸನ್ ನೌಕಾನೆಲೆಗೆ ಕರೆದೊಯ್ಯಲಾಗಿದೆ. ಜೂನ್ 16ರಿಂದ ಈವರೆಗೆ ಶ್ರೀಲಂಕಾ ನೌಕಾಪಡೆಯು ತಮಿಳುನಾಡಿನ 425 ಮೀನುಗಾರರನ್ನು ಬಂಧಿಸಿ 58 ದೋಣಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಹೆಚ್ಚಾಗಿದ್ದು, ಕೋಲ್ಕತ್ತಾ ಇಸ್ಕಾನ್ ಕೆಲವು ಸಲಹೆಗಳನ್ನು ನೀಡಿದೆ. ಇಸ್ಕಾನ್ ಸಹೋದ್ಯೋಗಿಗಳು ಹಾಗೂ ಇತರೆ ಅನುಯಾಯಿಗಳು ಕೇಸರಿ ಬಟ್ಟೆ ಧರಿಸದಂತೆ, ಜಪಮಣಿಗಳು ಎದುರು ಕಾಣಿಸದಂತೆ ನೋಡಿಕೊಳ್ಳಿ, ಜೊತೆಗೆ ತಿಲಕವಿಡುವುದನ್ನು ತಪ್ಪಿಸಿ ಎಂದಿದ್ದಾರೆ. ಇಸ್ಕಾನ್ ಕೋಲ್ಕತ್ತಾದ ವಕ್ತಾರ ರಾಧಾರಾಮ್ ದಾಸ್ ಅವರು ಈ ಸಲಹೆಯನ್ನು ನೀಡಿದ್ದು, ಈ ಬಿಕ್ಕಟ್ಟಿನ ಸಮಯದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಂಘರ್ಷದಿಂದ ತಪ್ಪಿಸಿಕೊಳ್ಳುವುದು ಮುಖ್ಯ ಎಂದು ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಿದ್ದ ಚೈತ್ರ ಕುಂದಪ್ಪರ ಕೋರ್ಟ್ಗೆ ಹಾಜರಾಗಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ. ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ 5 ಕೋಟಿ ವಂಚನೆ ಮಾಡಿದ ಕೇಸ್ನಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದು ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸ್ಪರ್ಧಿಯಾಗಿ ಹೋಗಿದ್ರು. ಈ ಪ್ರಕರಣದಲ್ಲಿ ವಾರೆಂಟ್ ಜಾರಿಯಾದ ಹಿನ್ನೆಲೆಯಲ್ಲಿ ಚೈತ್ರ ಕುಂದಪ್ಪರ್ ಅವರು ಬಿಗ್ ಬಾಸ್ನಿಂದ ಹೊರಬಂದು ಕೋರ್ಟ್ ಮೆಟ್ಟಿಲೇರಿದ್ರು. ಚೈತ್ರ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾದರು. ವಾರೆಂಟ್ ರೀಕಾಲ್ ಮಾಡಿಕೊಂಡು ಮತ್ತೆ ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ. ಅಲ್ಲಿ ಅವರ ಆಟ ಮುಂದುವರಿಯಲಿದ್ದು, ಕೋರ್ಟ್ ಮುಂದಿನ ವರ್ಷ ಅಂದರೆ ಜನವರಿ 13ಕ್ಕೆ ವಿಚಾರಣೆ ಮುಂದೂಡಿದೆ. ಅಲ್ಲಿವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಇದ್ರೆ ಮತ್ತೊಮ್ಮೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತದೆ. ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿ.ವಿ. ಸಿಂಧು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಒಲಿಂಪಿಕ್ಸ್ನಿಂದ ಕಾಮನ್ವೆಲ್ತ್ ಗೇಮ್ಸ್ವರೆಗೆ ದೇಶಕ್ಕೆ ಕೀರ್ತಿ ತಂದಿರುವ ಈ ಆಟಗಾರ್ತಿ ಮದುವೆ ಆಗಲಿದ್ದಾರೆ. 2 ಬಾರಿ ಚಾಂಪಿಯನ್ ಪದಕ ಗೆದ್ದಿರುವ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ.ವಿ. ಸಿಂಧು ಡಿಸೆಂಬರ್ 22ರಂದು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಸಿಂಧು ಹೈದರಾಬಾದ್ ಮೂಲದ ವೆಂಕಟ್ ದತ್ತ ಸಾಯಿ ಅನ್ನವರನ್ನು ವರಿಸಲಿದ್ದಾರೆ. ವೆಂಕಟ್ ದತ್ ಸಾಯಿ ಉದ್ಯಮಿಯಾಗಿದ್ದು, 2 ಕುಟುಂಬಗಳು ಮೊದಲಿಂದಲೇ ಪರಿಚಯವಿತ್ತಂತೆ. ಡಿಸೆಂಬರ್ 20ರಿಂದ ಸಿಂಧು ಮದುವೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಆರಂಭವಾಗಿ 24ರ ತನಕ ಕಾರ್ಯಕ್ರಮ ನಡೆಯಲಿದೆ. ಇದೇ ಡಿಸೆಂಬರ್ 5ಕ್ಕೆ ಪುಷ್ಪ 2 ಸಿನಿಮಾ ರಿಲೀಸ್ ಆಗಲಿದ್ದು, ಸಿನಿ ರಸಿಕರು ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದಾದ್ಯಂತ ಓಡಾಡಿ ಚಿತ್ರತಂಡದವರು ಪ್ರಚಾರ ಮಾಡ್ತಾ ಇದ್ದು, ಸಿನಿಮಾ ಟಿಕೆಟ್ ಭಾರಿ ಏರಿಕೆ ಆಗಿರುವುದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಲೀಸ್ ಹಿಂದಿನ ದಿನ ಅಂದರೆ ಡಿಸೆಂಬರ್ 4ರಂದು ರಾತ್ರಿ 9:30ಕ್ಕೆ ಪ್ರೀಮಿಯರ್ ಶೋಗಳು ನಡೆಯಲಿವೆ. ಆದರೆ ಈ ದಿನ ಫ್ಯಾನ್ಸ್ ಪ್ರೀಮಿಯರ್ ಶೋನ ಒಂದು ಟಿಕೆಟ್ನ ಬೆಲೆ ಬರೋಬ್ಬರಿ ₹1,250 ಆಗಿದೆ ಎಂದು ಹೇಳಲಾಗ್ತಾ ಇದೆ. ಒಂದು ಟಿಕೆಟ್ಗೆ ₹1,250 ನಿಗದಿ ಮಾಡಿದರೆ ಹೇಗೆ ಎಂದು ಅಭಿಮಾನಿಯೊಬ್ಬರು ಸಿನಿಮಾ ತಂಡಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಎಲ್ಲ ಭಾಷೆಯ ಪ್ರಚಾರಕ್ಕೆ ಹೋದ ಅಲ್ಲು ಅರ್ಜುನ್ ಕನ್ನಡದಲ್ಲಿ ಪ್ರಚಾರಕ್ಕೆ ಬಾರದೇ ಇರೋದು ಕೂಡ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ. ಡಿಸೆಂಬರ್ 6ನೇ ತಾರೀಕಿನಿಂದ ಅಡಿಲೇಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ನಡುವಿನ 2ನೇ ಟೆಸ್ಟ್ ಪಂದ್ಯ ಶುರುವಾಗಲಿದೆ.
ಇದು ಡೇ ಆ್ಯಂಡ್ ನೈಟ್ ಮ್ಯಾಚ್ ಆಗಿರೋದು ಟೀಂ ಇಂಡಿಯಾಗೆ ಹೊಸ ಸವಾಲು ಎದುರಾಗಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಸರ್ಫರಾಜ್ ಖಾನ್ ಬದಲಿಗೆ ರಾಹುಲ್ ಅವರಿಗೆ ಮೊದಲ ಟೆಸ್ಟ್ನಲ್ಲಿ ಅವಕಾಶ ನೀಡಲಾಗಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ 24 ರನ್ ಸಿಡಿಸಿದ ರಾಹುಲ್ ಎರಡನೇ ಇನ್ನಿಂಗ್ಸ್ನಲ್ಲಿ 77 ರನ್ ಚಚ್ಚಿ ತಂಡಕ್ಕೆ ನೆರವಾದರು. ಈ ಮೂಲಕ ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ಕೆಎಲ್ ರಾಹುಲ್ಗೆ ಮತ್ತೆ ಸುವರ್ಣಾವಕಾಶ ಸಿಕ್ಕಿದೆ. ರೋಹಿತ್ ಶರ್ಮಾ ತಂಡ ಸೇರಿಕೊಂಡರೂ ಟೀಂ ಇಂಡಿಯಾ ಪರ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಓಪನರ್ ಆಗಿ ಮುಂದುವರಿಯಲಿದ್ದಾರೆ ಎಂದು ತಿಳಿದು ಬಂದಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.